ಪವಿತ್ರ ಗೌಡ ರೇಣುಕಸ್ವಾಮಿಯ ಮೆಸೇಜ್ಗಳಿಗೆ ರಿಪ್ಲೈ ಮಾಡಿದ್ರು. ಅವರು ಯಾವಾಗ ಅಶ್ಲೀಲ ಸಂದೇಶಗಳನ್ನು ಕಳಿಸಿದ್ನೋ ಬ್ಲಾಕ್ ಮಾಡೋ ಆಪ್ಷನ್ ಇತ್ತು, ರಿಪೋರ್ಟ್ ಮಾಡೋ ಆಪ್ಷನ್ ಇತ್ತು. ಇದು ಕಾಮನ್ ಸೆನ್ಸ್ ಯಾಕೆ ಗೊತ್ತಾಗ್ಲಿಲ್ಲ ಅಂತ ಕೇಳ್ತಿದ್ದಾರೆ. ಯಾವ ರೀತಿ ನಡೀತಾ ಇದೆ ವಾದ ಪ್ರತಿವಾದ? ಶ್ರೀಪಾದ್ ನೋಡಿ, ಇಲ್ಲಿ ಪ್ರಮುಖವಾಗಿ ಒಂದು ವಿಚಾರವನ್ನ ಗಮನಿಸಬೇಕು. ಎಲ್ಲರ ಚಿತ್ತ ನೆಟ್ಟಿರೋದು ಈಗ ಪ್ರಮುಖವಾಗಿ SPP ಅಂದರೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರುವಂಥ ಪ್ರಸನ್ನ ಕುಮಾರ್ ಅವರು ಯಾವ ರೀತಿಯಾಗಿ ಪ್ರತಿವಾದವನ್ನು ಮಂಡಿಸ್ತಾರೆ ಅಂತೇಳಿ. ಡಿಫೆನ್ಸ್ ಲಾಯರ್ ಆಗಿದ್ದಂಥ CV ನಾಗೇಶ್ ಅವರು ಸಾಕಷ್ಟು ಅಂಶಗಳನ್ನು ಓಪನ್ ಕೋರ್ಟ್ನಲ್ಲಿ ಪ್ರಸ್ತಾಪ ಮಾಡೋ ಮೂಲಕ ಕೊಲೆಯಾದ ವಿಚಾರವಾಗಿ ಅವರು ವಾದವನ್ನ ಮಂಡಿಸ್ತಾ ಇಲ್ಲ. ಜೊತೆಗೆ ಪವಿತ್ರ ಗೌಡ ಹಾಗೂ ರೇಣುಕಾ ಸ್ವಾಮಿಗೆ ಇಬ್ಬರಿಗೂ ಹೇಗೆ ಪರಿಚಯ ಆಯ್ತು, ಎಲ್ಲಿಂದ ಪರಿಚಯ ಆಯ್ತು, ಯಾವಾಗ ಪರಿಚಯ ಆಯ್ತು, ಪರಿಚಯ ಆದ ಬಳಿಕ ಇಲ್ಲಿ ಪವನ್ ಹೇಗೆ ಎಂಟ್ರಿ ಆಗ್ತಾನೆ ಅನ್ನೋದ್ರ ಮೂಲಕ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ ಶ್ರೀಪಾದ್. ಅಲ್ಲಿ ಏನು ಅಂತಂದ್ರೆ ಪ್ರಮುಖವಾಗಿ ರೇಣುಕಾ ಸ್ವಾಮಿ ಫೋಟೋ ಕಳಿಸ್ತಾ ಇದ್ದಂತೆನೆ ಇವರು ಬ್ಲಾಕ್ ಮಾಡ್ಬೋದಿತ್ತು. ಸೋಷಿಯಲ್ ಮೀಡಿಯಾದಲ್ಲಿ ಅವರು ಅವರ ಅಕೌಂಟ್ ನ ಮೂಲಕ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ ಶ್ರೀಪಾದ್. ಅಲ್ಲಿ ಏನು ಅಂತಂದ್ರೆ ಪ್ರಮುಖವಾಗಿ ರೇಣುಕಾ ಸ್ವಾಮಿ ಫೋಟೋ ಕಳಿಸ್ತಾ ಇದ್ದಂತೆನೆ ಇವರು ಬ್ಲಾಕ್ ಮಾಡ್ಬೋದಿತ್ತು. ಸೋಷಿಯಲ್ ಮೀಡಿಯಾದಲ್ಲಿ ಅವರು ಅವರ ಅಕೌಂಟ್ನ ಮೂಲಕ ಬ್ಲಾಕ್ ಮಾಡುವಂಥ ಆಪ್ಷನ್ ಇತ್ತು. ಒಂದು ಬ್ಲಾಕ್ ಮಾಡ್ಬೋದಿತ್ತು, ಬ್ಲಾಕ್ ಮಾಡಿಲ್ಲ. ಅಷ್ಟೇ ಅಲ್ಲದೆ ಪೊಲೀಸರಿಗೆ ಒಂದು ಮಾಹಿತಿಯನ್ನು ಕೊಡ್ಬೋದಿತ್ತು, ಪೊಲೀಸರಿಗೂ ಕೂಡ ಅವರು ಮಾಹಿತಿಯನ್ನು ಕೊಡಲಿಲ್ಲ. ಅಂದರೆ ಇವರ ಅರ್ಥ ಅಲ್ಲೇ ಅವರೆಲ್ಲವೂ ಕೂಡ ಮುಗಿಸ್ಬೋದಿತ್ತು. ಆದರೆ ಇಲ್ಲಿಯವರೆಗೂ ತಂದು ನಿಲ್ಲಿಸಿದ್ರು ಅಂತಂದರೆ ಇದು ದೊಡ್ಡ ಮಟ್ಟದಲ್ಲಿ ಪ್ಲಾನಿಂಗ್ ಮಾಡ್ತಾ ಬರ್ತಾರೆ ಅಂತೇಳಿ. ನೋಡಿ, ಇಲ್ಲಿ ಪ್ರಮುಖವಾಗಿ ಒಬ್ಬ ತೌಸಿಫ್ ಅನ್ನುವ ವ್ಯಕ್ತಿಯನ್ನು ಕೂಡ ಇಲ್ಲಿ ತರ್ತಾರೆ. ಅಂದರೆ ರೇಣುಕಾ ಸ್ವಾಮಿ ಹಾಗೆ ಪವಿತ್ರ ಗೌಡ ಇಬ್ಬರ ನಡುವೆ ಆದಂತಹ ಚಾಟ್ ಹಿಸ್ಟ್ರಿಯನ್ನು ಕೂಡ ಪೊಲೀಸರು ರಿಟ್ರೀವ್ ಮಾಡಿದ್ದಾರೆ. ಅಲ್ಲಿ ಮೆಸೇಜ್ಗಳು ಕೂಡ ಸಿಕ್ಕಿದೆ. ಅವರಿಬ್ಬರು ಫೋಟೋಗಳನ್ನು ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ನಂಬರನ್ನು ಕೂಡ ಶೇರ್ ಮಾಡ್ಕೊಂಡಿದ್ದಾರೆ ಅನ್ನೋದ ಇಲ್ಲಿ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ಆದ್ರೆ ನೋಡಿ, CV ನಾಗೇಶ್ ಅವರು ಹೇಳ್ತಾರೆ ಕೊಲೆ ಆದಂತಹ ವ್ಯಕ್ತಿ ಯಾರು ಕಂಡು ಬರ್ತಾ ಇದೆ. ಓಕೆ, ಥ್ಯಾಂಕ್ ಯು ಮಾಹಿತಿಗಾಗಿ ನಾಗೇಂದ್ರ ಬಾಬು. ಸದ್ಯಕ್ಕೆ ನಾವು ಗಮನಿಸ್ತಾ ಇದ್ವಿ SPP ಅವರು ಇಲ್ಲಿ ಮುಖ್ಯವಾಗಿ ಈ ಮೆಸೇಜ್ನ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇರೋದು. ಯಾವಾಗ ರೇಣುಕಸ್ವಾಮಿ ಪವಿತ್ರ ಗೌಡಗೆ ಈ ರೀತಿಯ ವಲ್ಗರ್ ಮೆಸೇಜ್ನ ಶೇರ್ ಮಾಡಿದ್ನೋ ಬ್ಲಾಕ್ ಮಾಡೋ ಆಪ್ಷನ್ ಇತ್ತಲ್ಲ ಅಂತ ಅವ್ರು ಕೇಳಿದ್ದಾರೆ. ಜೂನ್ 6ರಂದು ಎಲ್ಲಿದ್ಯಾ ಅಂತ ರೇಣುಕಾಗೆ ಮೆಸೇಜ್ ಮಾಡ್ತಾಳೆ. ಎಲ್ಲಿದ್ಯಾ ಅಂತ ರೇಣುಕಾ ಸ್ವಾಮಿಗೆ ಪವನ್ ಮೆಸೇಜ್ ಮಾಡ್ತಾನೆ. ನೀನು ಸುಳ್ಳು ಹೇಳ್ತಿದ್ಯಾ ಅಂತ ಪವನ್ ಮೆಸೇಜ್ ಮಾಡ್ತಾನೆ. ಅಪೋಲೋ ಫಾರ್ಮಸಿ ಬಳಿಯ ಫೋಟೋವನ್ನು ಕಳಿಸ್ತಾನೆ ರೇಣುಕಾ ಸ್ವಾಮಿ. ಅಲ್ಲದೆ ಕೆಲಸ ಮಾಡುವ ಜಾಗದ ಮಾಹಿತಿಯನ್ನು ಕೂಡ ರೇಣುಕಾ ಸ್ವಾಮಿ ಪವನ್ಗೆ ನೀಡ್ತಾನೆ. ನಂತರ ಪವನ್ ಆ ಜಾಗದ ಹುಡುಕಾಟವನ್ನು ಶುರು ಮಾಡ್ತಾನೆ. ಅದಕ್ಕಾಗಿ ತೌಸಿಫ್ ಎಂಬುವವನ ಬಳಿ ಮಾಹಿತಿಯನ್ನು ಪಡಿತಾನೆ ಪವನ್. ಜೂನ್ 6ರಂದು ಪವನ್ ರೇಣುಕಾ ಸ್ವಾಮಿಗೆ ಮೆಸೇಜ್ ಮಾಡ್ತಾನೆ. ರೇಣುಕಾ ಸ್ವಾಮಿ ಅಂದ್ಕೊಂಡಿದ್ದೇನು, ಪವಿತ್ರ ಗೌಡಾಳೆ ನನಗೆ ಮೆಸೇಜ್ ಮಾಡ್ತಾ ಇದ್ದಾರೆ ಅಂತ. ಆದರೆ ಮಾಡಿದ್ದು ಪವನ್ ಮೆಸೇಜ್ ಮಾಡಿ ರೇಣುಕಾ ಸ್ವಾಮಿಯ ಡೀಟೇಲ್ಸನ್ನು ಕಲೆಕ್ಟ್ ಮಾಡ್ತಾನೆ. ಆತ ಕೆಲಸ ಮಾಡೋ ಜಾಗ ಯಾವುದು ಅನ್ನೋದನ್ನು ಮಾಹಿತಿ ಸಂಗ್ರಹಿಸ್ತಾನೆ. ಅದಾದ ನಂತರ ಎಲ್ಲಿ ಹೋಗ್ತಾನೆ, ಎಲ್ಲಿ ಬರ್ತಾನೆ ಎಲ್ಲವನ್ನು ಕೂಡ ಪವನ್ ರೇಣುಕಾ ಸ್ವಾಮಿಯಿಂದ ಮಾಹಿತಿಯನ್ನು ಪಡೆದುಕೊಂಡು ಆ ನಂತರ ರೇಣುಕಾ ಸ್ವಾಮಿಯನ್ನು ಕಿಡ್ನ್ಯಾಪ್ ಮಾಡೋದು, ಶೆಡ್ಡಿಗೆ ಕರ್ಕೊಂಡು ಬರೋದು, ಕೊಲೆ ಮಾಡೋದು, ಇದೆಲ್ಲವೂ ಕೂಡ ಮುಂದುವರೆದ ಭಾಗ. SPP ಕೌಂಟರ್ ಕೊಡ್ತಿದ್ದಾರೆ ನೋಡಿ. CV ನಾಗೇಶ್ ಅವರ ಪ್ರತಿಯೊಂದು ಮಾತಿಗೂ ಕೂಡ SPP ಪ್ರಸನ್ನ ಕುಮಾರ್ ಅವರು ಕೌಂಟರ್ ಕೊಡ್ತಾ ಇದ್ದಾರೆ. ಮೊದಲೇ ಹೇಳಿದ್ರು ಮಾಧ್ಯಮದಲ್ಲಿ ಬಂತಲ್ಲ ಅನ್ನೋ ವಿಚಾರವನ್ನು CV ನಾಗೇಶ್ ಅವರು ಪ್ರಸ್ತಾಪ ಮಾಡಿದ್ದಕ್ಕೆ, ಅದಕ್ಕೆ ಮಾಧ್ಯಮಕ್ಕೆ ತಂದಿದ್ದೇ ನೀವು, ಮಾಧ್ಯಮದವರು ಅವ್ರ ಮುಂದೆ ನೀವು ಹೇಳಿಕೆ ಕೊಟ್ಟಿದ್ದೇ ನೀವು ಅಂಥೇಳಿ ಪ್ರಸನ್ನ ಕುಮಾರ್ ಅವರು ಉತ್ತರ ಕೊಡ್ತಾರೆ. ಮುಂದುವರೆದು ಪ್ರಸನ್ನ ಕುಮಾರ್ ಅವರು ವಾದವನ್ನು ಮಂಡಿಸ್ತಾ ಇದ್ದಾರೆ. ತೌಸಿಫ್ ಪವಿತ್ರ ಗೌಡ ನಂಬರ್ನಿಂದ ತೌಸಿಫ್ಗೆ ಮೆಸೇಜ್, ರೇಣುಕಾ ಫೋಟೋ ಕಳಿಸಿ ಮಾಹಿತಿ ನೀಡುವಂತೆ ಮೆಸೇಜನ್ನು ಮಾಡ್ತಾರೆ. ಪವನ್, ವಿನಯ್, A9 ಎಲ್ಲರೂ ಕೂಡ ರೇಣುಕಾ ಜೊತೆ ಮಾತಾಡ್ತಾರೆ. ಪವಿತ್ರ ಗೌಡ ನಂಬರ್ನಿಂದ ತೌಸಿಫ್ಗೆ ಮೆಸೇಜ್ ಹೋಗುತ್ತೆ. ರೇಣುಕಾ ಫೋಟೋ ಕಳಿಸಿ ಮಾಹಿತಿಯನ್ನು ನೀಡುವಂತೆ ತೌಸಿಫ್ಗೆ ಮೆಸೇಜ್ ಹೋಗುತ್ತೆ. ಯಾರಿದು ವಿಚಾರಿಸಿ ಅಂಥೇಳಿ ಕೇಳೋದಕ್ಕೆ ಮೆಸೇಜ್ ಹೋಗುತ್ತೆ. ಯಾಕಾಗಿ ಇಷ್ಟೆಲ್ಲ ದೊಡ್ಡದು ಮಾಡಿ ಆನಂತರ ರೇಣುಕಾ ಸ್ವಾಮಿಯನ್ನು ಭೀಕರವಾಗಿ ಕೊಲೆ ಮಾಡಿದ್ದು, ಇದೆಲ್ಲದರ ಹಿಂದೆ ಒಂದು ಷಡ್ಯಂತ್ರ ಇದ್ದಂಗೆ ಕಾಣಿಸ್ತಾ ಇದೆ. ಕೊಲೆ ಮಾಡೋ ಉದ್ದೇಶ ಇತ್ತು ಅವರದ್ದು. ಹಾಗಾಗಿ ಈ ರೀತಿ ಮಾಸ್ಟರ್ ಪ್ಲಾನ್ ಮಾಡಿದ್ರು ಅವರು.
ನಂಬರ್ ತಗೊಂಡ್ರು, ಆತನ ಮಾಹಿತಿ ಕಲೆಕ್ಟ್ ಮಾಡಿದ್ರು, ಅಲ್ಲಿಂದ ಈತನನ್ನು ಕಿಡ್ನ್ಯಾಪ್ ಮಾಡಿದ್ರು, ಕೊಲೆ ಮಾಡಿದ್ರು, ಇದೆಲ್ಲವೂ ಕೂಡ. ಸೊ ಈಗ ಗಮನಿಸ್ತಾ ಇರುವಂತಹ ವಿಚಾರ ಏನಂತಂದರೆ, ಈ ಮೆಸೇಜ್ ಆರಂಭ ಆಗಿದ್ದು ಯಾರಿಂದ ಮತ್ತು ಯಾವ ಉದ್ದೇಶ, ಯಾರು ಯಾರಿಗೆ ನಂಬರ್ ಶೇರ್ ಮಾಡಿದರು, ಈ ಕಾನ್ವರ್ಸೇಷನ್ ಯಾವ ರೀತಿ ಇತ್ತು, ಇವೆಲ್ಲವೂ ಕೂಡ ಅಲ್ಲಿ ಪ್ರಸ್ತಾಪ ಆಗ್ತಾ ಇದೆ. ಅದರಲ್ಲಿ ತೌಸೀಫ್ ಅನ್ನೋವನ ಬಳಿ ಮಾಹಿತಿಯನ್ನು ಪಡೆದುಕೊಳ್ಳುವ ಕೆಲಸ ಕೂಡ ಆಗುತ್ತೆ. ಈ ತೌಸೀಫ್ ಅನ್ನುವಂತಹ ವ್ಯಕ್ತಿಯ ಎಂಟ್ರಿ ಈಗ ಈ ವಾದದಲ್ಲಿ ಆಗಿದೆ. ಈತನ ಮೂಲಕ ಏನೆಲ್ಲ ಮಾಹಿತಿ ಕಲೆ ಹಾಕಲಾಯಿತು, ಈತ ಯಾರು, ಈತ ಯಾರಿಗೆ ಮಾಹಿತಿಯನ್ನು ನೀಡಿದ, ಈ ಎಲ್ಲ ವಿಚಾರಗಳ ಬಗ್ಗೆ SPPಯಲ್ಲಿ ವಾದ ಮಂಡನೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ಯಾಕೆ ಈ ಕಾಲ್ಗಳ ವಿಚಾರವನ್ನು ಅವರು ಪ್ರಸ್ತಾಪ ಮಾಡ್ತಾ ಇದ್ದಾರೆ, ಯಾರಿಂದ ಯಾರಿಗೆ ಕಾಲ್ ಹೋಯಿತು, ಯಾರಿಂದ ಯಾರಿಗೆ ನಂಬರ್ ಶೇರ್ ಆಯಿತು, ಇನ್ನು ಈ ಕಾಲಲ್ಲಿ ಈ ಮೆಸೇಜ್ಗಳ ಕಾನ್ವರ್ಸೇಷನಲ್ಲಿ ಮುಖ್ಯವಾಗಿ ಇವರು ಯಾವ ವಿಚಾರಗಳನ್ನು ಮಾತಾಡಿದ್ರು, ಯಾರ ಬಗ್ಗೆ ವಿಚಾರಿಸಿದ್ರು, ಯಾರೆಲ್ಲ ವಿಚಾರಿಸಿದ್ರು, ಇವೆಲ್ಲವೂ ಕೂಡ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸಲ್ಲಿ ಏನು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ ಅನ್ನೋದ್ರ ಬಗ್ಗೆ SPP ವಾದ ಮಂಡನೆಯನ್ನು ಮಾಡ್ತಾ ಇದ್ದಾರೆ. ಕಾಲ್ ಲಿಸ್ಟ್ ಬಗ್ಗೆ SPP ಪ್ರಸನ್ನ ಕುಮಾರ್ ಸಾದರಪಡಿಸ್ತಾ ಇದ್ದಾರೆ. ಯಾಕೆ ಈ ಕರೆಗಳು ಮುಖ್ಯ ಆಗುತ್ತೆ ಅನ್ನೋ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಕೋರ್ಟಲ್ಲಿ SPP ಪ್ರಸನ್ನ ಕುಮಾರ್ ಈ ಕಾಲ್ ಲಿಸ್ಟ್ನ ಪ್ರಸ್ತಾಪ ಮಾಡಿ ಪ್ರಬಲವಾದ ಮಾಡ್ತಾ ಇದ್ದಾರೆ. ಯಾರ್ಯಾರು ಫೋನ್ ಮಾಡಿದ್ರು, ಯಾಕೆ ಫೋನ್ ಮಾಡಿದ್ರು, ಫೋನ್ ಮಾಡಿದ ಪ್ರತಿಯೊಬ್ಬರ ವಿಚಾರವನ್ನ ಇಲ್ಲಿ SPP ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಯಾಕೆ ಇವುಗಳನ್ನ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅನ್ನೋ ಕಾರಣವನ್ನು ಕೂಡ SPP ನೀಡ್ತಾ ಇದ್ದಾರೆ. ಯಾಕೆ ನಾನು ಇವರೆಲ್ಲ ಕಾಲ್ ಮಾಡಿದ್ರು, ಯಾರಿಗೆ ಕಾಲ್ ಮಾಡಿದ್ರು, ಕಾಲ್ ಲಿಸ್ಟ್ ಏನು, ಇವುಗಳನ್ನು ಯಾಕೆ ನಾನು ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತಂದರೆ ಅದಕ್ಕೂ ಕೂಡ ಕಾರಣ ಇದೆ. ಅದರ ಪ್ರಾಮುಖ್ಯತೆ ಏನು ಅನ್ನೋದ್ರ ಬಗ್ಗೆ ಹೇಳ್ತೀನಿ ಅಂತ SPP ಅವರು ಈಗ ಈ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಪ್ರಬಲ ವಾದ ಮಂಡನೆಯನ್ನು ಮಾಡ್ತಾ ಇದ್ದಾರೆ. ಈ ಮೂಲಕ CV ನಾಗೇಶ್ ಅವರ ವಾದಕ್ಕೆ ಕೌಂಟರನ್ನು ಪ್ರತಿಯೊಂದು ವಿಚಾರದಲ್ಲೂ ಕೂಡ ನೀಡ್ತಾ ಇದ್ದಾರೆ. ನೋಡಿ, SPP ಕೌಂಟರ್ ಹೆಂಗಿದೆ ಅಂತ ಹೇಳಿದರೆ ಪ್ರತಿ ಒಂದು ಹಂತದಲ್ಲೂ ಕೂಡ ಏನೇನಾಯಿತು, CV ನಾಗೇಶ್ ಅವರು ಏನು ವಾದ ಮಾಡಿದ್ರು ಅದಕ್ಕೆ ಕೌಂಟರ್ ಕೊಡೋದು ಹೆಂಗೆ, ಎಲ್ಲವನ್ನು ಕೂಡ ಬಹಳ ಅಚ್ಚುಕಟ್ಟಾಗಿ ನೋಡಿ. SPP ಪ್ರಸನ್ನ ಕುಮಾರ್ ಅವರು ಹೇಳ್ತಾರೆ, ರೇಣುಕಾ ಸ್ವಾಮಿಗೆ ನಂಬರ್ ಕೊಟ್ಟಿದ್ದು ಪವಿತ್ರ ಗೌಡ, ರೇಣುಕಾ ಸ್ವಾಮಿಯ ವಿವರವನ್ನು ಕಲೆಕ್ಟ್ ಮಾಡಿದ್ದು ಪವನ್, ರೇಣುಕಾ ಸ್ವಾಮಿಯನ್ನು ಕೊಲೆ ಮಾಡೋ ಉದ್ದೇಶದಿಂದಲೇ ಇದೆಲ್ಲ ಮಾಡಿದ್ರು ಅವರು. ರೇಣುಕಾ ಸ್ವಾಮಿ ಎಲ್ಲಿ ಹೋದ, ಎಲ್ಲಿ ಬಂದ ಎಲ್ಲವನ್ನು ಕೂಡ ಇವರು ನಿಗಾ ಇಟ್ಟಿದ್ರು. ರೇಣುಕಾ ಸ್ವಾಮಿಯನ್ನು ಚಿತ್ರದುರ್ಗದಿಂದ ಕರ್ಕೊಂಡು ಬರೋದು ಕೂಡ ಇವರು ಉದ್ದೇಶ ಕೊಲೆ ಮಾಡೋದೇ ಆಗಿತ್ತು. ಒಟ್ಟಾರೆ ರೇಣುಕಾ ಸ್ವಾಮಿಯನ್ನು ಕೊಲೆ ಮಾಡೋದ್ರಲ್ಲಿ ಇದೊಂದು ಷಡ್ಯಂತ್ರ, ಪವಿತ್ರ ಗೌಡ ಸೇರಿದಂತೆ ಈ ಪಟಾಲಂ ಇದೆಯಲ್ಲ ಇವರು ಮಾಡಿದಂಥ ಷಡ್ಯಂತ್ರ ಅನ್ನೋದನ್ನ SPP ಪ್ರಸನ್ನ ಕುಮಾರ್ ಅವರು ಇಲ್ಲಿ ವಾದ ಮಂಡಿಸ್ತಾ ಇದ್ದಾರೆ. ನೋಡಿ, ಮುಂದುವರೆದು SPP ಪ್ರಸನ್ನ ಕುಮಾರ್ ಅವರು ಹೇಳ್ತಾ ಇದ್ದಾರೆ, ರೇಣುಕಾ ಸ್ವಾಮಿಗೆ ಪವನ್ ಮೊಬೈಲ್ನಲ್ಲಿ ಮೆಸೇಜ್ ಮಾಡ್ತಾನೆ, ಎಲ್ಲಿದ್ಯಾ ಅಂತ ರೇಣುಕಾ ಸ್ವಾಮಿಗೆ ಮೆಸೇಜ್ ಮಾಡ್ತಾನೆ. ಹೌದು, ಎಲ್ಲಿದ್ಯಾ ಅಂತ ಕೇಳ್ತಾನೆ. ಎಷ್ಟೊತ್ತಿನವರೆಗೆ ಇರ್ತೀಯಾ ಅಂಥೇಳಿ ಮಾಹಿತಿಯನ್ನು ಸಂಗ್ರಹಿಸ್ತಾನೆ. 2 ಗಂಟೆವರೆಗೂ ಕೂಡ ಇರ್ತೇನೆ ಅಂಥೇಳಿ ಪವನ್ಗೆ ಅವನು ರಿಪ್ಲೈ ಮಾಡ್ತಾನೆ. ಯಾರು? ರೇಣುಕಾ ಸ್ವಾಮಿ ರಿಪ್ಲೈ ಮಾಡ್ತಾನೆ.